ಇವತ್ತಿನ ರೆಸಿಪಿ ವೆಜ್ ಪಲಾವ್ ಅಂತ ಹೇಳ್ಬೋದು. ಬಟ್ ಡಿಫ್ರೆಂಟ್ ಆಗಿರುತ್ತೆ. ಸ್ವೀಟ್ ಕಾರ್ನ್ನ ಯೂಸ್ ಮಾಡಿಕೊಂಡು ಇವತ್ತಿನ ಪಲಾವ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಈಸಿಟ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಇಲ್ಲಿ ನಾನು ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಕುಯ್ಕೊತಾ ಇದ್ದೀನಿ. ನಾರ್ಮಲ್ಲಾಗಿ ಕುಯ್ಕೋಬೋದು, ಏನು ಸಣ್ಣಗೆ ಬೇಕು ಅಂತ ಇಲ್ಲ. ನೆಕ್ಸ್ಟು ಒಂದು ನಾವು ಏನು ಪಲಾವ್ ಮಾಡ್ತೀವಲ್ಲ ಅದೇ ಕುಕ್ಕರ್ಗೆ ಒಂದು 4-5 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ 2 ಲವಂಗ, 1 ಏಲಕ್ಕಿ, 1 ಚಿಕ್ಕ ಪೀಸ್ ಚಕ್ಕೆ ಹಾಕಿ ಮತ್ತು ಪಲಾವ್ ಎಲೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಕೂಡ ಹಾಕ್ಕೊಳ್ಳಿ. ಸಿಂಪಲಾಗಿ ಮಾಡ್ಕೋಬೋದು, ಇದನ್ನು ಏನು ತುಂಬ ಬೇಕು ಅಂತ ಏನಿಲ್ಲ. ನೆಕ್ಸ್ಟು ಬೇಕು ಅಂದರೆ 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪೌಡರ್ ಹಾಕ್ಕೊತೀನಿ ಅಂದರೂ ಓಕೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಕ್ಲೀನಾಗಿ ಬಾಡಿಸ್ಕೊಂಡು ಆದಮೇಲೆ ಇದನ್ನು ಆರಕ್ಕೆ ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆಗಬೇಕು. ನಿಮಗೆ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ರುಬ್ಕೊಂಡ್ರೆ ಹಾಗೆ ರುಬ್ಕೊಳ್ಳಿ. ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ ಈರುಳ್ಳಿನ ಚೂರು ಒಂದು 4-5 ಪೀಸ್ ಬಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ವೆಜಿಟೇಬಲ್ಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆನ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಇಲ್ಲಿ ಕ್ಲೀನಾಗಿ ಇದು ಮಾಡಬೇಕು. ಇದು ಬೇಗ ಬೇಯಬೇಕು ಅಂದರೆ 1 ಸ್ಪೂನ್ ಆಗೋವಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ, ಅಂದರೆ ಬೇಗ ಬೇಯುತ್ತೆ ಎಣ್ಣೆಗೆ ಮತ್ತು ಸಾಲ್ಟಿಗೆ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು 1 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವೇನು ರುಬ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತರಕಾರಿ ಅಂದರೆ ಸ್ವಲ್ಪ ಲೈಟಾಗಿ ಬೆಂದಂಗಾಯಿತು. ಕುಕ್ಕರಲ್ಲಿ 2 ವಿಸಲ್ಗೆ ಬೇಯುತ್ತೆ, ಬಟ್ ಲೈಟಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆನ ಹಾಕ್ಕೊಂಡಾದ್ಮೇಲೆ 1 ಚೂರು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಲೋಟ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ತಗೊಂಡಿರೋದು ಬಿರಿಯಾನಿ ಅಕ್ಕಿ. ನೀವು ನಾರ್ಮಲ್ ಅಕ್ಕಿ ಆದರೂ ಓಕೆ, ಇಲ್ಲ ಬಿರಿಯಾನಿ ಅಕ್ಕಿ ಆದರೂ ಓಕೆ, ಯಾವ ಬೇಕಾದರೂ ರೈಸ್ ತಗೋಬೋದು. ನೆಕ್ಸ್ಟು ಅದಕ್ಕೆ ನಾವು 1 ಲೋಟ ನಾವು ಏನು ಎಷ್ಟು ಬೇಕು ಅಷ್ಟನ್ನು ನಾವು ಮಸಾಲೆ ಇತ್ತಲ್ಲ ಅದನ್ನು ತೊಳೆದುಬಿಟ್ಟು ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ. ಲಾಸ್ಟಿಗೆ ನಾವು ಬೇಬಿ ಕಾರ್ನ್ ಇರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕು ಅಂತ. ನಾರ್ಮಲಾಗಿ 2 ವಿಸಲ್ ಹೊಡ್ಸ್ಕೊಳ್ಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳು ಏನಾದ್ರು ತಿನ್ನಲ್ಲ ಈರುಳ್ಳಿ ಟೊಮೊಟೊ ಅಂದರೆ ರುಬ್ಬಿಬಿಟ್ಟು ಮಾಡಿ, ಆಮೇಲೆ ಬೇಬಿ ಕಾರ್ನ್ ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ನಾರ್ಮಲಾಗಿ ಈರುಳ್ಳಿ ಟೊಮೊಟೊ ಏನು ತಿನ್ನಲ್ಲ ಮಕ್ಕಳು, ಬೇಡ ಟೊಮೊಟೊ ಬೇಡ ಅಂತ ಹೇಳೋರಿಗೆ, ಆರಿಸಿ ತಿನ್ನೋರಿಗೆ ಈ ಥರ ಮಾಡಿ ಒಂದ್ಸರಿ ಟ್ರೈ ಮಾಡಿ ತಿನ್ನಿಸಿ, ನಿಜವಾಗ್ಲೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.